ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂಥ ಪುಣ್ಯ ಸ್ಥಳವನ್ನು ತೋರಿಸೋಕ್ಕೂ ಮುಂಚೆ ಯಾರು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆದವರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸ್ಕಿಪ್ಪು ಮಾಡದೆ ನೋಡಿ. ಪುಣ್ಯ ಸ್ಥಳ ನೋಡುವಾಗ ಹಾರಿಸ್ಕೊಂಡು ಹೋಗಬಾರ್ದು. ಕ್ರಿಸ್ತಶಕ 1908 ಡಿಸೆಂಬರ್ 7ನೇ ತಾರೀಕು ದತ್ತಾತ್ರೇಯರ ಕೃಪೆಯಿಂದ ದತ್ತ ಜಯಂತಿಯ ದಿನವೇ ಮಹಾರಾಷ್ಟ್ರದ ಸಣ್ಣ ಹಳ್ಳಿಯೊಂದರಲ್ಲಿ ನಮ್ಮ ಶ್ರೀಧರ ಗುರುಗಳ ಜನನ ಆಗುತ್ತೆ. ಇವರು ದತ್ತಾತ್ರೇಯರ ಅವತಾರ ಅಂತಲೇ ನಂಬಲಾಗಿದೆ. ಬಾಲ್ಯದಲ್ಲಿಯೇ ತಂದೆ ತಾಯಿ ಅಕ್ಕ ಎಲ್ಲರನ್ನೂ ಕಳ್ಕೊಂಡು ಜೀವನ ಒಂಥರ ಬೇಸರ ಆಗಿಬಿಟ್ಟು ಈ ನಶ್ವರ ಜೀವನದಿಂದ ಒಂದು ಹೊರಗೆ ಬರಲಿಕ್ಕೆ ಅವರು ಆಧ್ಯಾತ್ಮದ ಹತ್ರ ಒಲವು ತೋರಿಸ್ತಾರೆ. ಆ ನಂತರ ಅವರಿಗೆ ಸಮರ್ಥ ರಾಮದಾಸರು ಸಿಗ್ತಾರೆ. ಸಮರ್ಥ ರಾಮದಾಸರಿಂದ ಸನ್ಯಾಸತ್ವ ಸ್ವೀಕರಿಸಿ ಇವರು ಒಂದು ಅಲೆದಾಡುತ್ತಾ ಈ ವರದಳ್ಳಿಗೆ ಬಂದು ನೆಲೆಸ್ತಾರೆ. ಇವರು ಸನ್ಯಾಸಿಗಳಾದರೂ ಸಹ ಯಾವುದೇ ಒಂದು ಮಠದ ಪೀಠಾಧ್ಯಕ್ಷರಾಗೋಕ್ಕೆ ಇವ್ರಿಗೆ ಇಷ್ಟ ಇರಲ್ಲ. ಇವ್ರಿಗೆ ಶಿಷ್ಯರಿರ್ತಾರೆ, ಆದರೆ ಶಿಷ್ಯರಿಂದ ಯಾವುದೇ ರೀತಿ ಕಾಣಿಕೆ ಸ್ವೀಕರಿಸ್ತಾ ಇರಲ್ಲ. ಇದೇ ರೀತಿ 6
ದಶಕಗಳ ಕಾಲ ದೇಶವನ್ನು ಸಂಚರಿಸಿ ಧರ್ಮ ಬೋಧನೆ ಮಾಡುತ್ತಾ ಜೀವನ ನಡೆಸ್ತಾ ಇರ್ತಾರೆ. ಅವರ ಧರ್ಮ ಬೋಧನೆಯಿಂದ ಜನ ಪ್ರಭಾವಿತರಾಗಿರ್ತಾರೆ. 1954ರಲ್ಲಿ ಶ್ರೀಧರ ಸ್ವಾಮಿಗಳು ದೇಶ ಸಂಚಾರ ಮಾಡ್ತಾ ವರ್ಧಹಳ್ಳಿಗೆ ಬರ್ತಾರೆ. ಅಲ್ಲಿನ ಪವಿತ್ರತೆ, ಆ ಪ್ರಕೃತಿಯ ಮಡಿಲು, ಪಶ್ಚಿಮ ಘಟ್ಟದ ವನಸಿರಿ ನೋಡಿಬಿಟ್ಟು ಅಲ್ಲಿನ ಪ್ರಶಾಂತ ವಾತಾವರಣ, ಪ್ರಾಕೃತಿಕ ಚಲುವಿಗೆ ಮನಸೋತು ಅಲ್ಲಿಯೇ ಒಂದು ಆಶ್ರಮ ಸ್ಥಾಪಿಸ್ತಾರೆ. ಅದೇ ಶ್ರೀಧರ ಆಶ್ರಮ. ಇಲ್ಲಿ ಶ್ರೀಧರ ಗುರುಗಳು ನಮಗೆಲ್ಲ ದೇವರಾಗಿ ಪೂಜೆಗೊಳ್ತಾ ಇದ್ದಾರೆ. ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ. ಇಲ್ಲಿ ಶ್ರೀಧರ ಗುರುಗಳು ಇಲ್ಲಿ ತಪಸ್ಸು ಮಾಡಿದಂಥ ಸ್ಥಳ. ಇವತ್ತಿಗೂ ಅವರ ಆತ್ಮ ಅಲ್ಲಿ ತಪಸ್ಸು ಮಾಡ್ತಾ ಇದೆ ಅಂತೇಳಿ ನಿಶ್ಶಬ್ದವಾಗಿ ನಾವು ಅಲ್ಲಿ ನಡ್ಕೊಳ್ತೀವಿ. ಇವತ್ತಿಗೂ ಸಹ ಅಲ್ಲಿ ಶ್ರೀಧರ ಗುರುಗಳ ಆತ್ಮ ತಪಸ್ಸು ಮಾಡ್ತಾ ಇದೆ ಅಂತಲೇ ನಂಬಿಕೆ. ಶ್ರೀಧರಾಯ ನಮೋ ನಮಃ. ಇದು ನಮ್ಮ ಗುರುಗಳ ಪಾದುಕೆಗಳು. ಇವತ್ತಿಗೂ ಸಹ ಅಲ್ಲಿಗೆ ಪಾದುಕಾ ಪೂಜೆ ನಡೆಯುತ್ತೆ. ಈ ಹಾಲಲ್ಲಿ ಗುರುಗಳ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡಿಸ್ತಾರೆ ದಂಪತಿಗಳ ಕೈಯಲ್ಲಿ. ಅಲ್ಲಿ ಒಂದು ವಿಶೇಷ ಅಂದರೆ ಅಲ್ಲಿ ಪೂಜೆ ಮಾಡುವಂಥವರು ಗಂಡಸರು ಕಂಪಲ್ಸರಿ ಪಂಚೆ ಉಟ್ಟಿರಬೇಕು, ಹೆಂಗಸರು ಸೀರೆ ಉಟ್ಟಿರಬೇಕು. ಮದುವೆ ಆಗದೆ ಇದ್ದವರು ಲಂಗ ಬ್ಲೌಸ್ ಹಾಕ್ಬಹುದು. ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ. ಇವರ ಒಂದು ದರ್ಶನಕ್ಕೆ ಬಂದಂಥ ಭಕ್ತರು ಹಸಿವಿನಿಂದ ಇರಬಾರ್ದು ಅಂತೇಳಿ ಅಲ್ಲಿ 3 ಹೊತ್ತು ಊಟದ ವ್ಯವಸ್ಥೆ ಮಾಡಿಸಿದ್ರಂತೆ. ಗುರುಗಳೇ ಮಾಡಿಸಿದ್ರು. ಅದು ಈಗ ಮುಂದುವರಿಸ್ಕೊಂಡು ಬಂದಿದ್ದಾರೆ. 3 ಹೊತ್ತು ಬೆಳಗ್ಗೆ ಕಾಫಿ, ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರುತ್ತೆ. ಮತ್ತು ಗೋಶಾಲೆ ಇದೆ. ಇಲ್ಲಿ ಅನೇಕ ಹಸುಗಳನ್ನು ಸಾಕಿದ್ದಾರೆ. ಈ ಹಸುಗಳದೊಂದು ವಿಶೇಷ ಏನಂತಂದರೆ ಅಲ್ಲಿನ ಏನು ನೋಡ್ಕೊಳ್ಳೋರು ಇದ್ದಾರಲ್ಲ ಅವರು ಇದಕ್ಕೆ ಊಟ ಸರಿ ಹಾಕಲಿಲ್ಲ ಅಂದರೆ, ಹುಲ್ಲು ನೀರು ಸರಿಯಾಗಿ ಕೊಡಲಿಲ್ಲ ಅಂದರೆ ರಾತ್ರಿ ಗುರುಗಳೇ ಬಂದ್ಬಿಟ್ಟು ಅದಕ್ಕೆ ಹುಲ್ಲು ಹಾಕ್ತಾರಂತೆ. ಪವಾಡ ಪುರುಷರವರು. ಅವರ ಪವಾಡಗಳು ಅನೇಕ ಇದೆ. ಅವರ ಪ್ರವಚನಗಳು, ಅವರ ಬೋಧನೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹಾಕ್ತೀನಿ, ನೀವು ನೋಡಲೇಬೇಕು. ಇದು ಲಾಡ್ಜಿಂಗು. ದೂರದಿಂದ ಬಂದಂಥ ಭಕ್ತರುಗಳಿಗೆ ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ ಇದೆ. ಅಲ್ಲಿ ಕೌಂಟ್ರಲ್ಲಿ ಮಾತಾಡಿದ್ರೆ ವ್ಯವಸ್ಥೆ ಮಾಡ್ತಾರೆ. ಕಾಸ್ಟ್ ಇಲ್ಲ, ಕೇವಲ ಒಂದು 150-200 ರೂಪಾಯಲ್ಲಿ ಅಲ್ಲಿ ಲಾಡ್ಜಿಂಗು. ಹಲವು ವರ್ಷಗಳ ಕಾಲ ತಮ್ಮ ತಪಸ್ಸಿನಿಂದ ಹಲವು ಚಮತ್ಕಾರಗಳಿಂದ ತೋರ್ತಾ ಪವಾಡಗಳನ್ನು ಸೃಷ್ಟಿ ಮಾಡಿ ಎಲ್ಲರನ್ನೂ ರಕ್ಷಿಸ್ತಾ ಇದ್ದ ಶ್ರೀಧರ ಸ್ವಾಮಿಗಳು 1973ರಲ್ಲಿ ತಮ್ಮ ಇಹಲೋಕ ಕರ್ತವ್ಯ ಪೂರ್ಣಗೊಳಿಸಿ ದತ್ತಾತ್ರೇಯರನ್ನ ಸೇರ್ತಾರೆ. ಆದರೆ ಅವರ ಆತ್ಮ ಇವತ್ತಿಗೂ ಇದ್ದು ಎಲ್ಲರನ್ನೂ ರಕ್ಷಿಸ್ತಾ ಇದೆ. ಪವಾಡ ಈಗಲೂ ಸೃಷ್ಟಿ ಮಾಡ್ತಾ ಇದೆ. ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.